ಮೇಡಮ್ ಈಗ ನಿಮ್ಮ ಪ್ರಕಾರ ಹಾಗಿದ್ರೆ ಯಾರಿಗೆ ಯಾವುದು ಈಗ ತಪಾಸಣೆ ಮಾಡಿದ ನಂತರ ಏನು ತೊಂದರೆ ಬಂದರೆ ಮದುವೆ ಆಗ್ಬಾರ್ದು ಮತ್ತು ಯಾವ್ದು ಬಂದರೆ ಪರವಾಗಿಲ್ಲ ಮದುವೆ ಆಗ್ಬೋದು? ಎಲ್ಲದೂ ಆಗ್ಬೋದು, ಆದರೆ HIV ಇದ್ದರೆ ಆಗಬಾರ್ದು ಅಷ್ಟೇ. ಈಗ ಹೆಪಟೈಟಿಸು HIV ಎಲ್ಲ ಇದೆಯಲ್ಲ, ಆ ವೈರಲ್ ಡಿಸೀಸ್ಗಳೆಲ್ಲಿದೆಯಲ್ಲ ಅದು ವಾಸಿ ಆಗಲ್ಲ ಅಷ್ಟು ಸ್ವಲ್ಪ. ವೈರಲ್ ಡಿಸೀಸ್ ಎಸ್ಪೆಷಲಿ ಇದು ಹೆಪಟೈಟಿಸ್ B ಮತ್ತು C ಮೋಸ್ಟ್ ಡೇಂಜರಸ್. ಲಿವರ್ ಡ್ಯಾಮೇಜ್ ಆಗಿಬಿಟ್ಟು ಎಲ್ಲ ಇದಾಗುತ್ತೆ. ಆಮೇಲೆ HIV ನಿಮಗೆ ಗೊತ್ತಿದೆ, ನಮ್ಮ ಹತ್ರದ ನಮ್ಮ ಫ್ಯಾಮಿಲಿ ರಿಲೇಷನಲ್ಲೇ ಆಗಿದ್ದು. ಹುಡುಗಿಗೆ ತಂದೆ ಇರಲಿಲ್ಲ, ಪಾಪ ತಾಯಿ ಮಗಳು ಇಬ್ಬರು. ಹುಡುಗಿ ತುಂಬ ಕ್ಯೂಟ್ ಆಗಿದ್ಲು, ಚೆನ್ನಾಗಿದ್ಲು. ಆಮೇಲೆ ಗೊತ್ತಲ್ವಾ, ಒಂದು ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಇತ್ತು ಅಂತಂದರೆ ಆ ಹುಡುಗನಿಗೆ ತುಂಬ ಡಿಮ್ಯಾಂಡ್. ಆಗ ಒಂದು ಸಂಬಂಧ ಬಂತು, ರಿಲೇಷನಲ್ಲೇ, ಅದು ಯಾರು ಗೊತ್ತಿಲ್ಲದೆ ಇರೋರಲ್ಲ, ಪರಿಚಯ ಇದ್ದವರೇನೆ ಒಂದು ಸಂಬಂಧ ಬಂತು. ಅವನು KSRTC ಡ್ರೈವರ್. ಅದು ಎಲ್ಲಿ ಅಂತಂದರೆ ಮೈಸೂರು ಟು ಹೈದ್ರಾಬಾದ್. ನಮ್ಮದು ಇದೆಲ್ಲ ಇರುತ್ತಲ್ಲ ವೋಲ್ವೋ, ಇದರಲ್ಲಿ ಹೋಗೋ ಅಂಥವ್ರು. ಹುಡುಗನೂ ತುಂಬ ಚೆನ್ನಾಗಿದ್ದ, ಒಳ್ಳೆ ಫ್ಯಾಮಿಲಿ ಎಲ್ಲ ಇತ್ತು. ಇವರು ವರದಕ್ಷಿಣೆ ಅದು ಇದೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ಮದುವೆ ಮಾಡಿದ್ರು. ಮದುವೆ ಆಗಿ 1 ತಿಂಗಳು ನಾನು ಹಿಂಗೆ ಏನೋ ಮಾತಾಡ್ಬೇಕಾದ್ರೆ ಅವಳಿಗೆ ತುಂಬ ಜ್ವರ ಬರ್ತಾ ಇದೆ, ವಾಸಿ ಆಗ್ತಾ ಇಲ್ಲ ಅಂತ ಅಂದರು. ಆಮೇಲೆ ಫೀವರ್ ಬರ್ತಾನೆ ಇತ್ತಂತೆ ಹುಡುಗಿಗೆ. ಮದುವೆ ಆಗಿ 1 ತಿಂಗಳು 1.5 ತಿಂಗಳಾದಮೇಲೆ ಅದು ಕಮ್ಮಿನೇ ಆಗ್ತಾ ಇಲ್ಲ ಅಂತ. ಆಮೇಲೆ ಡಾಕ್ಟ್ರ್ ಅಂದ್ರಂತೆ ಇಲ್ಲ ಒಂದ್ಸಲ ಮೈಸೂರಲ್ಲಿ ತೋರಿಸಿ ಅಂತ. ಅವರು ಹಳ್ಳೀಲಿ ಇದ್ದಿದ್ದು. ಆಯಿತು ಅಂತೇಳಿ ಮೈಸೂರು ಕರ್ಕೊಂಬಂದು ತೋರಿಸಿದಾಗ ಅವ್ರಿಗೆ ಡೌಟ್ ಬಂದಿದೆ, ಒಂದ್ಸಲ HIV ಟೆಸ್ಟ್ ಮಾಡಿಸಿ ಅಂತ. HIV ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಹುಡುಗಿ. ನಿಜವಾಗ್ಲೂ ಅಲ್ಲ, ಹೇಗೆ ಅಂತಂದರೆ ಕೊನೆಗೆ ಪಾಸಿಟಿವ್ ಹೆಂಗೆ ಬಂತು ಅಂತಂದರೆ ಆಮೇಲೆ ಗೊತ್ತಾಗಿದ್ದು ಅವನಿಗೆ HIV ಪಾಸಿಟಿವ್. ಅವನು ಗೊತ್ತಿದೆ HIV ಪಾಸಿಟಿವ್ ಅನ್ನೋದು ಅವನಿಗೆ ಗೊತ್ತಿದೆ, ಆದರೆ ಒಬ್ರಿಗೂ ಹೇಳಿಲ್ಲ ಅವನು. ಬಟ್ ಹೆಲ್ತಿ, ನೀವು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮದುವೆಗೆ ಹೋಗಿದ್ದೆ, ವೆರಿ ಹ್ಯಾಂಡ್ಸಮ್, ಹೆಲ್ತಿ, ಗೊತ್ತೇ ಇಲ್ಲ. ಅವನು ಗೊತ್ತಿದೆ, ಬಟ್ ಅವನು ಇನ್ಯಾರಿಗೂ ಹೇಳಿಲ್ಲ. ಮದುವೆ ಆಗಿ ಅವಳಿಗೆ ಅವನು ಹಂಗೇನೆ ಚೆನ್ನಾಗೇ ಇದ್ದ. ಇವಳು ದಿನ ಫೈನಲ್ಲಿ ನಾವೇ ನೋಡಿದ್ದೀವಿ, ಒಂದು ಈ ಸ್ಕೆಲಿಟನ್ ಥರ ಇರುತ್ತಲ್ಲ, ಈಗ ನೀವು ಇಥಿಯೋಪಿಯಾದಲ್ಲಿ ಎಲ್ಲ ಊಟ ಇಲ್ದಿರೋ ಮಕ್ಕಳು ನೋಡಿದಾಗ ಯಾವ ಥರ, ಅದೇ ಥರ ಆದ್ಲು. ಕೊನೆಗೆ ಎಲ್ಲ ಗೊತ್ತಾಯಿತು, ಗಲಾಟೆ ಆಯಿತು. ಏನು ಪ್ರಯೋಜನ ಇಲ್ಲ. ಆಲ್ರೆಡಿ ಅವಳಿಗೆ ಸ್ಪ್ರೆಡ್ ಆಗಿತ್ತು, ಪ್ರೆಗ್ನೆಂಟ್ ಬೇರೆ. ಆವಾಗ ಪ್ರೊಫಿಲ್ಯಾಕ್ಸಿಸ್ಗಳು ಕೊಡ್ತಾರೆ, ಕೀಮೋ ಪ್ರೊಫಿಲ್ಯಾಕ್ಸಿಸ್, ಆ ಮಗುಗೆ ಟ್ರಾನ್ಸ್ಫರ್ ಆಗದೆ ಇರೋಂಗೆ. ಆಮೇಲೆ ಮಗು ಆಯಿತು, ಅದಕ್ಕೇನೂ ಇರಲಿಲ್ಲ. ಕೊನೆಗೆ ಅವಳು ತಿರೋದ್ಲು, ಫಸ್ಟ್ ಅವಳು ತಿರೋದ್ಲು. ಅದಾದಮೇಲೆ ಅವನು ಚೆನ್ನಾಗಿದ್ದವನು ಇದಕ್ಕಿದ್ದಂಗೆ ಅವನಿಗೂ ಡೌನ್ ಆಯಿತು ಇಮ್ಯುನಿಟಿ. ಅದು ಎನಿ ಪಾಯಿಂಟ್ ಆಫ್ ಟೈಮು ಏಡ್ಸ್ ಆಗ್ಬೋದು. HIV ಇರೋದು, ಏಡ್ಸ್ ಯಾವಾಗ ಬೇಕಾದ್ರೂ ಆಗ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಥರ. ಒಬ್ಬರಿಗೆ ಇನ್ಫೆಕ್ಷನ್ ಆಗಿ 1-2 ತಿಂಗಳಿಗೆ ಆಗ್ಬಿಡ್ಬೋದು, ಏಡ್ಸ್ ಆಗ್ಬಿಡ್ಬೋದು. ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದರೆ ನಿಮ್ಮ ಇಮ್ಯುನಿಟಿ 0. ಏನೇ ಇನ್ಫೆಕ್ಷನ್ ಆಯಿತು ಅಂತಂದ್ರೂ ನಾವು ಏನು ಮಾಡೋಕ್ಕಾಗಲ್ಲ ಅದನ್ನು. ಹಾಗಾಗಿ ಏಡ್ಸ್ ಕಾಯಿಲೆ ಇದ್ದಾಗ ಅಂಥವರು ಪರೀಕ್ಷೆ, ಆದರೆ ಯಾರಿಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಆಗಿದೆ ಗೊತ್ತಿಲ್ಲ. ಏಕೆಂತಂದ್ರೆ ನಿಮಗೆ ಗೊತ್ತು, ಇವಾಗ ಹೊರಗಡೆ ಇರ್ತಾರೆ, ಹೇಗಾಗಿರುತ್ತೆ ಅನ್ನೋದು. ಈಗ ಡ್ರಗ್ ಅಡಿಕ್ಟ್ಸ್ಗಳಿಂದ ಬಂದಿರ್ಬೋದು, ಹೋಮೋಸೆಕ್ಷುಯಾಲಿಟಿನೂ ಇದೆ, ಕಾಮನ್ ಅದು ಕೆಲವು ಕಡೆ. ಈ ಹಾಸ್ಟೆಲ್ಗಳಾಗಿರ್ಬೋದು, ಹುಡುಗರುಗಳು ಒಟ್ಟಿಗೆ ರೂಮ್ ಮಾಡ್ಕೊಂಡಿದ್ದಾಗ. ಈಗಂತೂ ಇತ್ತೀಚೆಗೆ ಈ ಮಾನಸಿಕ ಆರೋಗ್ಯ ಅನ್ನೋದೇನಿದೆಯಲ್ಲ, ಕೈಯಲ್ಲಿ ಎಲ್ಲ ಸಿಕ್ಕುತ್ತೆ ಕೆಟ್ಟದು. ಆಮೇಲೆ ತಲೆ ಒಂದು ಡಸ್ಟ್ಬಿನ್ನು, ನೀವು ಅದನ್ನ ನೋಡ್ತಾ ಇದ್ರೆ ತಲೆ ಕೆಡುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ವಿತೌಟ್ ದೇರ್ ನಾಲೆಡ್ಜ್ ಅವರು ಯಾವ ಥರ ಯಾವ ದಿಕ್ಕಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಮುಂದೆ ಅದು ಪಶ್ಚಾತ್ತಾಪ ಆಗುತ್ತೆ, ಏನು ಪ್ರಯೋಜನ ಆಗಲ್ಲ. ಆಮೇಲೆ ಅಯ್ಯೋ ನಾನು ಹಂಗೆ ಮಾಡಬಾರ್ದಾಗಿತ್ತು, ಆ ಕ್ಷಣ ನಾನು ಒಂಚೂರು ಹುಷಾರಾಗಿದ್ದಿದ್ರೆ ಅಂತ ಅಂದರೆ ಏನು ಏನಿಲ್ಲ, ಮುಗೀತಷ್ಟೇ. ಅಂದರೆ ವಿವೇಕ ಅನ್ನೋದು ಆ ಕ್ಷಣದಲ್ಲಿ ವಿವೇಕ ಕೈ ಹಿಡಿಬೇಕು ನಾವು. ಹಾಗಾಗಿ ಈ HIV ಅನ್ನೋದು ಮಾತ್ರ ಅವ್ರು ಯಾವುದೇ ಕಾರಣಕ್ಕೂ ಅದು ವಾಸಿ ಅಂತೂ ಆಗಲ್ಲ, ಮದುವೆ ಆದರೂ ಆಗಲ್ಲ, ಏನಾದರೂ ಆಗಲ್ಲ. ಸೊ ಅವರು ಅದನ್ನು ಟೆಸ್ಟ್ಗಳನ್ನು ಸ್ವಲ್ಪ ಬೇರೆ ಥರ ಆ್ಯಕ್ಟಿವಿಟಿ ಇದ್ದಾಗ, ಕೆಲವು ಸಲ ಇರುತ್ತೆ ಹುಡುಗರಿಗೆ, ನಾವೇನು ಎಲ್ಲ ಶ್ರೀರಾಮಚಂದ್ರ ಅಂತ ಹೇಳೋಕ್ಕಾಗಲ್ಲ, ಇದ್ದಾಗ ಆದರೂ ಆಗಿರ್ಬೋದು, ಆಗದೇನೂ ಇರಬಹುದು. ಸೊ ಎಲ್ಲೋ ಒಂದು ಕಡೆ ಹೆಂಗೋ ಏನೋ ಒಂದು ಆಗಿತ್ತಲ್ಲ, ನಾನು ಪರೀಕ್ಷೆ ಮಾಡಿಸ್ಕೊಳ್ಳ ಅನ್ನೋದು ಭಾಳ ಒಳ್ಳೆಯದು. ಏಕೆಂದರೆ ಮದುವೆಯಾಗಿ ಇನ್ನೊಬ್ಬರು ಜೀವನ ಹಾಳು ಮಾಡಿ ಇದು ಮಾಡೋ ಬದಲು ಒಂದಷ್ಟು ಆಲ್ರೆಡಿ ಒಂದು ಕರ್ಮ, ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಿ ಇನ್ನೊಂದಷ್ಟು ಅದರಿಂದ ನಮಗೆ ಅಪರಾಧ ಮಾಡೋ ಬದಲು ಇದು ಮಾಡ್ಕೋಬೋದು. ಈ ನಾನು ಬೇರೆ ಕ್ರಾನಿಕ್ ಡಿಸೀಸ್ಗಳೆಲ್ಲ ಹೇಳಿದೆ ಅಲ್ವಾ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ, ಔಷಧಿಗಳನ್ನ. ಅದರಲ್ಲಿ TBಲಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಇದೆ, ಅದೆಲ್ಲ ಸ್ವಲ್ಪ ಕಷ್ಟನೇ. ಅದೆಲ್ಲ ಸ್ವಲ್ಪ ಪರೀಕ್ಷೆಗಳನ್ನ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಹಾಗಾಗಿ ಬೇಕಾದಷ್ಟು ಇದಕ್ಕೆ ಪರೀಕ್ಷೆಗಳಿದೆ. ಇದರ ಜೊತೆಯಲ್ಲಿ ಹೆಮಟಾಲಜಿಕಲ್ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು. ಹೆಮಟಾಲಜಿಕಲ್ ಅಂದರೆ ಎಷ್ಟೋ ಜನಕ್ಕೆ ಬ್ಲಡ್ ಗ್ರೂಪೇ ಗೊತ್ತಿರಲ್ಲ.
ಅವ್ರ ಬ್ಲಡ್ ಗ್ರೂಪ್ ಯಾವುದೇ ಗೊತ್ತಿರಲ್ಲ, ಬ್ಲಡ್ ಗ್ರೂಪ್ RH ಪಾಸಿಟಿವ್ ಅದೇ ಗೊತ್ತಿರೋದಿಲ್ಲ. ಆಮೇಲೆ ಡಯಾಬಿಟಿಕ್, ಬ್ಲಡ್ ಶುಗರ್, ಕೆಲವು ತುಂಬ ಜನ ಡಯಾಬಿಟಿಕ್ ಅವ್ರಿಗೆ ಯಾವುದೋ ಸಂದರ್ಭದಲ್ಲಿ ಡಯಾಬಿಟಿಕ್ ಅಂತ ಗೊತ್ತಾಗುತ್ತೆ, ಅಲ್ಲಿವರೆಗೂ ಅವರು ಟೆಸ್ಟೇ ಮಾಡಿಸಿರೋದಿಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ ಅದು ಅದರಲ್ಲಿ ಮುಖ್ಯವಾಗಿ ಒಂದು HbA1c ಅಂತ ಮಾಡ್ತಾರೆ, ಅದು ಹಿಮೋಗ್ಲೋಬಿನ್, ಆಕ್ಸಿಡೇಟೆಡ್ ಹಿಮೋಗ್ಲೋಬಿನ್ ಅಂತ ಇದೆ, ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಟೆಸ್ಟ್. ಅದು ಹೆಂಗೆ ಅಂತಂದರೆ, ಈ ಡಯಾಬಿಟಿಕ್ ಗೊತ್ತಿರ್ಬೋದು ನಿಮಗೆ, ಅವರು ಅವತ್ತಿನ ದಿನ ಏನೋ ಸ್ವೀಟ್ ತಿಂತಾರೆ, ಮೆಡಿಸನ್ ತಗೊಂತಾರೆ, ನಿಮಗೆ ನಾರ್ಮಲ್ ತೋರಿಸುತ್ತೆ. ಇದು 3 ತಿಂಗಳು ಆ್ಯಾವ್ರೇಜ್ ಕೊಡುತ್ತೆ ನಿಮಗೆ. ಒಂದಿನ ತಿಂದಿರಲ್ಲ, ಒಂದಿನ ಚೆನ್ನಾಗಿ ತಿಂದ್ಬಿಟ್ಟಿರ್ತಾರೆ. ಆವಾಗ ನಿಮಗೆ ತಿಂದೇ ಇರೋ ದಿನ ನಿಮಗೆ ಏನು ತೋರಿಸಲ್ಲ, ತಿಂದಿರೋ ದಿನ ಒಂಚೂರು ಇರುತ್ತೆ. ಬಟ್ ನಿಮಗೆ ಆ್ಯನ್ ಆ್ಯಾವರೇಜು ಹೇಗೆ ಮೇಂಟೈನ್ ಆಗ್ತಿದೆ ಅನ್ನೋದಕ್ಕೆ ನೀವು ಇದು HbA1cನೇ ಮಾಡಿಸ್ಬೇಕು. ಅದು ನಿಮಗೆ ಕರೆಕ್ಟಾಗಿ ಗೊತ್ತಾಗೋದು ನಿಮ್ಮದು ಹೇಗೆ ಮೇಂಟೈನ್ ಆಗ್ತಾ ಇದೆ ಅಂತೇಳಿ. ಆ ಪರೀಕ್ಷೆನ ಮಾಡಿಸ್ಬೇಕು. ಇದ್ರ ಜೊತೆ ಲಿವರ್ ಫಂಕ್ಷನ್, ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಹೆಪಟೈಟಿಸ್ ಆಗಿ ಅಥವಾ ಜಾಂಡಿಸ್ ಈ ಥರದ್ದೆಲ್ಲ ಇರ್ಬೋದು. ಲಿವರ್ ಫಂಕ್ಷನ್ ಟೆಸ್ಟ್ಗಳಿರುತ್ತೆ, ಬಿಲಿರುಬಿನ್ ಅದನ್ನು ಟೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ALT ಅಂತ ಇನ್ನೊಂದಿದೆ, ಅಲನಿನ್ ಟ್ರಾನ್ಸ್ಫರೇಸ್ ಅಂತ ಒಂದಿದೆ, ಆಸ್ಪರ್ಟೇಸ್ ಅಮೈನೋ ಟ್ರಾನ್ಸ್ಫರೇಸ್ ಅಂತ. ಈ ಟೆಸ್ಟ್ಗಳೆಲ್ಲ ಮಾಡಿದಾಗ ಲಿವರ್ ಹೆಂಗೆ ಫಂಕ್ಷನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಕಿಡ್ನಿಗೆ ಕ್ರಿಯಾಟಿನಿನ್ ಟೆಸ್ಟ್ಗಳಿದೆ. ಮತ್ತು ಬನ್ ಅಂತ ಮಾಡ್ತಾರೆ, ಬ್ಲಡ್ ಯೂರಿನ್ ನೈಟ್ರೋಜನ್ ಅಂತ ಒಂದು ಟೆಸ್ಟ್ ಇದೆ. ಈ ಟೆಸ್ಟ್ಗಳನ್ನೆಲ್ಲ ಮಾಡಿದ್ರೆ ಲಿವರ್ ಸರಿಗಿದೆಯಾ, ಕಿಡ್ನಿ ಸರಿಗಿದೆಯಾ ಅದೆಲ್ಲ ನಮಗೆ ಗೊತ್ತಾಗ್ತಾ ಬರುತ್ತೆ. ಆಮೇಲೆ ಅದಕ್ಕೆ ತಕ್ಕಂಗೆ ಏನಾದರೂ, ಆಮೇಲೆ ಕೆಲವರಿಗೆ ಹೆಣ್ಮಕ್ಳಿಗೆ ನೋಡಿ ಹಿಮೋಗ್ಲೋಬಿನ್ ತುಂಬ ಕಮ್ಮಿ ಇರುತ್ತೆ, ತುಂಬ ಅನಿಮಿಕ್. ಅದು ಭಾಳ ಇತ್ತೀಚೆಗೆ ಎಷ್ಟು ಕಾಮನ್ ಆಗಿದೆ ಅಂತಂದರೆ, ಕೆಲವ್ರಿಗೆ 7-8ವರೆಗೂ ಹೋಗ್ಬಿಟ್ಟಿರುತ್ತೆ. ಅದು ಯಾವಾಗಲೂ ಒಂದು 12-13 ಇರಬೇಕು. ಗಂಡು ಮಕ್ಕಳಲ್ಲಿ 14 ಇರುತ್ತೆ ಹಿಮೋಗ್ಲೋಬಿನ್ ಲೆವೆಲ್, ಹೆಣ್ಮಕ್ಳಲ್ಲಿ 13-12 ಇರುತ್ತೆ, ಏಕೆಂದರೆ ಅವ್ರಿಗೆ ಮೆನ್ಸ್ಟ್ರಲ್ ಬ್ಲೀಡ್ ಎಲ್ಲ ಇರೋದ್ರಿಂದ. ಬಟ್ ಇತ್ತೀಚೆಗೆ ಹೆಣ್ಮಕ್ಳಿಗೆ 8-9-7ವರೆಗೂ. ಏನಕ್ಕೆ ಅಂತಂದರೆ ನ್ಯೂಟ್ರಿಟಿವ್ ಫುಡ್ ತಿನ್ನೋದಿಲ್ಲ, ಎಲ್ಲ ಜಂಕ್ ಫುಡ್ಡು. ಆಮೇಲೆ ದೇ ಆರ್ ವೆರಿ ಚೂಸಿ, ಅವರು ತರಕಾರಿನೇ ತಿನ್ನೋದಿಲ್ಲ. ಬರೀ ಈಗ ಏನಾದ್ರು ನೀವು ಊಟ ಅಂತಂದರೆ ತರಕಾರಿ ಎಲ್ಲ ತೆಗೆದಿಟ್ಬಿಟ್ಟು ಬರೀ ಅನ್ನ ಮಾತ್ರ ತಿಂತಾರೆ, ಅದು ಬರೀ ಕಾರ್ಬೋಹೈಡ್ರೇಟ್ ಅಲ್ವಾ. ಈ ಥರ ಆಗಿ ಅನಿಮಿಕ್ ಆಗಿಬಿಟ್ಟಿರ್ತಾರೆ ಅವರು. ಐರನ್ ಕಂಟೆಂಟು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಅನಿಮಿಕ್ ಇದೆಯಾ, ಏನಕ್ಕೆ ಅಂದರೆ ಅನಿಮಿಕ್ ಇದ್ದಾಗ ನೀವು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಏನೂ ನೀವು ಕೂತರೂ ನಿಮಗೆ ಸುಸ್ತು ಸಂಕಟ, ನಿಂತರೂ ಸುಸ್ತು ಸಂಕಟ. ಮದುವೆ ಆದಮೇಲೆ ಅದೊಂದು ಜವಾಬ್ದಾರಿ, ಅದು ಎಲ್ಲ ನಿಭಾಯಿಸಬೇಕು ನೀವು. ನಿಮ್ಮ ಅನಿಮಿಕ್ ಆಗಿಬಿಟ್ಟು ನೀವು ಮದುವೆ ಆಗಿ ಹೋದ್ಮೇಲೆ ಆಗೋದಿಲ್ಲ ಅದು ನಿಭಾಯಿಸೋಕ್ಕೆ. ಅಂದರೆ ಇದೆಲ್ಲದೂ ಓವರ್ ಆಲ್ ನಾನು ಏನು ಹೇಳಿದೆ, ಜೆನೆಟಿಕ್ ಕಾಯಿಲೆಗಳೇನಾರು ಇದೆಯಾ, ಅದ್ರ ಜೊತೆಗೆ ಇನ್ಫೆಕ್ಷನ್ಗಳು ಏನಾರು ಇದೆಯಾ, ಇದ್ರ ಜೊತೆಗೆ ಕ್ರಾನಿಕ್ ಡಿಸೀಸ್ಗಳು ಏನಾರು ಇದೆಯಾ, ಇದನ್ನೆಲ್ಲ ನೋಡಬೇಕು. ಮತ್ತು ಕೆಲವೊಂದು ಕಾಯಿಲೆಗಳು ಇದೆ ತುಂಬ ಅಂತಂದಾಗ ಅಂಥ ಸಂದರ್ಭದಲ್ಲಿ ಮಾತಾಡಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಈ ಕೆಲವ್ರಿಗೆ ಡಿಪ್ರೆಷನ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಆಟಿಸಮ್ಮು, ಅಟೆನ್ಷನ್ ಡಿಫಿಸಿಟು, ಆಮೇಲೆ ಮೂಡ್ ಡಿಸಾರ್ಡರ್ಸ್ಗಳು ಬೇಕಾದಷ್ಟೆಲ್ಲ ಇರುತ್ತೆ, ಸಿಜೋಫ್ರೀನಿಯಾ ಇರ್ಬೋದು, ಬೇರೆ ಬೇರೆ ಥರದ್ದು. ಸೊ ಇಂಥ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ, ಈಗ ಈ ಥರ ತೊಂದರೆ ಇದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಏಕೆಂದರೆ ನಾನು ಹೇಳ್ದಂಗೆ 100ಕ್ಕೆ 100 ಪರ್ಫೆಕ್ಟ್ ಆಗಿರೋ ಮನುಷ್ಯ ಯಾವನು ಜಗತ್ತಲ್ಲಿ ಸಿಕ್ಕಲ್ಲ. ಒಂದಲ್ಲ ಒಂದೇನೋ ಒಂದು ತೊಂದರೆ ಇರುತ್ತೆ. ಅದು ಮಾನಸಿಕದ ತೊಂದರೆ ಇರ್ಬೋದು, ಅಥವಾ ದೈಹಿಕ ತೊಂದರೆ ಇರ್ಬೋದು, ಅಥವಾ ಸಾಮಾಜಿಕದ್ದು ನಾನು ಹೇಳಿದೆ, ಐಸೋಲೇಷನ್ ಆಗೋದು, ಮತ್ತೊಂದು ಆ ಥರದ್ದು, ಲೈಂಗಿಕ ತೊಂದರೆಗಳು, ಈ ಥರದ್ದು ಎಲ್ಲ ಪರಿಪೂರ್ಣ ಆರೋಗ್ಯ ಯಾರಿಗೂ ಇರಲ್ಲ. ಸೊ ಇದನ್ನು ಮಾತಾಡ್ಕೊಂಡು ಇಬ್ಬರೂ ಒಂದು ಇದಕ್ಕೆ ಬಂದರೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಏನು ಮುಚ್ಚಿಡ್ತಿಲ್ಲ ಅಂತ ಹೇಳೋದ್ರಿಂದ ಒಂದು ಕಾನ್ಫಿಡೆನ್ಸ್. ತೀರಾ ಇಲ್ಲ ಹೇಳಿದ್ಮೇಲೆ ಬೇಡ ಅಂತಂದರೆ ಫೈನ್ ಅಲ್ವಾ. ಎಲ್ಲ ಗೊತ್ತಾಗಿ ಮದುವೆ ಆಗಿ ಗೊತ್ತಾಗಿ ಆವಾಗ ನೀವು ದೂರ ಆಗೋ ಬದಲು ಮೊದಲೇ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಇದು ಮಾಡಿದ್ರೆ ಅವರು ಜೊತೆಲಿ ಇರ್ತಾರೆ ಅವರು. ಮೇಡಮ್, ಈಗ ನೀವು ಹೇಳಿದ್ರಿ ಭಾಳ ಯಾವೆಲ್ಲ ರೀತಿಯ ಒಂದು ಕಾಯಿಲೆಗಳಿಗೆ ಟೆಸ್ಟ್ ಮಾಡುವಂಥದ್ದು ಉತ್ತಮ ಅಂತ. ಇದಕ್ಕೆಲ್ಲ ಎಷ್ಟು ಟೈಮ್ ತಗೊಳುತ್ತೆ ಈ ಟೆಸ್ಟ್ ಮಾಡಲಿಕ್ಕೆ ಅಂತ? ಈ ಬೇರೆ ಟೆಸ್ಟ್ಗಳು ಈಗ ಬ್ಲಡ್ದು ಮತ್ತು ಹೆಮಟಾಲಜಿ ಟೆಸ್ಟ್ಗಳೆಲ್ಲ ಇದೆಯಲ್ಲ, ಹೆಮಟಾಲಜಿ ಟೆಸ್ಟ್ಗಳು, ಅದ್ರ ಜೊತೆಗೆ ಈಗ ನಮ್ಮದು ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್ನು, ಅದ್ರ ಜೊತೆಗೆ ಈಗ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳ ಬಗ್ಗೆನೂ ನಾನು ಹೇಳಿದೆ. HIV ಆಗ್ಬೋದು, ಹೆಪಟೈಟಿಸ್ ಆಗ್ಬೋದು, ಬೇರೆ ಬೇರೆದು ಸಿಫಿಲಿಸ್, ಇದು VDRL ಅಂತ ಮಾಡ್ತಾರೆ, ಅದು ವೆನರಲ್ ಡಿಸೀಸ್ ರಿಸರ್ಚ್ ಲ್ಯಾಬ್ರೇಟರಿ ಅಂತ, ಆ ಒಂದಷ್ಟು ಟೆಸ್ಟ್ ಸಿಫಿಲಿಸ್ಗೆ ಇದಕ್ಕೆಲ್ಲ ಮಾಡ್ತಾರಲ್ಲ, ಇದೆಲ್ಲ ವಿತಿನ್ 1 ಡೇ ನಿಮಗೆ ರಿಪೋರ್ಟ್ ಸಿಕ್ಬಿಡುತ್ತೆ. ವಿತಿನ್ 1 ಡೇ. ಈಗ ನೀವು ಕೊಟ್ಟು ಬರೋ ಅಷ್ಟರಲ್ಲಿ ನೆಕ್ಸ್ಟ್ ಈವ್ನಿಂಗ್ ಯಾವುದಿಲ್ಲ. ಆದರೆ ಜೆನೆಟಿಕ್ ಟೆಸ್ಟ್ಗಳಿದೆಯಲ್ಲ ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಮ್ಯೂಟೇಷನ್ನ ನೋಡ್ತಾರೆ. NGS ಅಂತೆಲ್ಲ ಇದೆ, ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ಅಂತೆಲ್ಲ ಇದೆ. ಸ್ವಲ್ಪ ಅದಕ್ಕೆ ಸಮಯ ತಗೊಳುತ್ತೆ, ಮತ್ತು ಬಿಟ್ ಎಕ್ಸ್ಪೆನ್ಸಿವ್ ಅದು. ಎಲ್ಲ ಟೆಸ್ಟ್ಗಳಿಗೂ ಹೋಲಿಸಿದ್ರೆ ಜೆನೆಟಿಕ್ ಟೆಸ್ಟ್ಗಳು ಏನು ಮಾಡ್ತಾರೆ, ಅದು
ಎಕ್ಸ್ಪೆನ್ಸಿವ್ ಇದೆ. ಅದರಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಮತ್ತು ಥ್ಯಾಲಿಸಿಮಿಯಾದು ಕಮ್ಮಿ ಇದೆ. ಈ ಸಿಸ್ಟಿಕ್ ಫೈಬ್ರೋಸಿಸ್, ಟೈ ಸ್ಯಾಚ್ ಡಿಸೀಸ್ ಅಂತೆಲ್ಲ ತುಂಬ ಇದೆ. ಅಯ್ಯೋ 15,000 ಡಿಸೀಸ್ಗಳಿದೆ ಅವು. ಆ ಥರದ್ದು ಯಾವ್ದಾದ್ರು ಮನೇಲಿ ತುಂಬ ವೆರಿ ಪ್ರಾಮಿನೆಂಟ್ ಅಂತ ಅಂದಾಗ ಅದನ್ನು ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಬಿಟ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅದು ಸ್ವಲ್ಪ ಸಮಯನೂ ತಗೊಳುತ್ತೆ. ಓಕೆ, ಬಟ್ ಈ VDRLಗೆಲ್ಲ ಅಂತ ಏನು ಇಲ್ಲ, ಅದಕ್ಕೆಲ್ಲ ಅವತ್ತಿಂದ ಸಿಕ್ಬಿಡುತ್ತೆ. ಮತ್ತು ಟ್ರೀಟ್ಮೆಂಟ್ ಎಲ್ಲ ತುಂಬ ಸಿಂಪಲ್ಲೇ. ಅದು ಈ ಬ್ಯಾಕ್ಟೀರಿಯಾ ಆದರೆ ನಿಮಗೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ನಮಗೆ ಪ್ರಾಬ್ಲಮ್ ಬರೋದೇ ವೈರಲ್ ಡಿಸೀಸ್ಗಳಲ್ಲಿ. ಅದರಲ್ಲೂ ಫಂಗಸ್ದು ಕ್ಯೂರ್ ಆಗುತ್ತೆ, ಸ್ವಲ್ಪ ಡ್ಯೂರೇಷನ್ ಜಾಸ್ತಿ. ಈ ಬ್ಯಾಕ್ಟೀರಿಯಾ ಆದರೆ ನಿಮಗೆ ಒಂದು ಕೋರ್ಸ್ ಅಷ್ಟೇ ಆ್ಯಂಟಿಬಯೋಟಿಕ್. ಬಟ್ TB ಎಲ್ಲ ಆದರೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಎಲ್ಲದು ಗುಣಪಡಿಸ್ಬೋದು. ನಿಮಗೆ HIV ಒಂದೇ, ಅದು ಬೇಕಾದಷ್ಟು ಸಂಶೋಧನೆ ನಡೀತಾ ಇದೆ. ಅದೇನೆಂದರೆ RNA ವೈರಸ್. ಅದು ಹಾಗಾಗಿ ಭಾಳ ಪ್ರಾಬ್ಲಮ್. ಅದು RNA ವೈರಸ್ ಆಗಿರೋದ್ರಿಂದ ತೊಂದರೆ. ಅದರಿಂದ ಮ್ಯೂಟೇಷನ್ ಜಾಸ್ತಿ. ಈಗ ನೀವು ಅದಕ್ಕೆ ಮೆಡಿಸನ್ ಕಂಡುಹಿಡಿತೀರಲ್ಲ, ಆ ಕಂಡುಹಿಡಿಯೋಷ್ಟರಲ್ಲಿ ಅದು ಮ್ಯೂಟೇಟ್ ಆಗಿಬಿಟ್ಟಿರುತ್ತೆ. ಅಂದರೆ ಅದು ಬದಲಾಯಿಸ್ತಿರುತ್ತೆ ಅಂತ. ಅದು ನೀವು ಒಂದು ವ್ಯಾಕ್ಸಿನ್ ಬರೋಷ್ಟರಲ್ಲಿ ಬದಲಾವಣೆ ಆಗ್ಬಿಟ್ಟಿರುತ್ತೆ. ಅದು ವರ್ಕ್ ಆಗಲ್ಲ. ಆಮೇಲೆ ಅದಕ್ಕೆ ಇನ್ನೊಂದು ಕಂಡುಹಿಡಿಬೇಕು, ಅಷ್ಟರಲ್ಲಿ ಅದು ಭಾಳ ಬದಲಾಗ್ತಾ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಕಷ್ಟ. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ RNA-ಯಲ್ಲಿ. ಅದು DNA ಆಗಿ ಅದು ಭಾಳ ಕಾಂಪ್ಲಿಕೇಟೆಡ್. ಹಾಗಾಗಿ ನಾವು ಅದಕ್ಕೆ ತಕ್ಕಂಗೆ, ಅಂದರೆ ಎಲ್ಲಿ ಅದನ್ನು ಬ್ಲಾಕ್ ಮಾಡೋಕ್ಕೆ ಸಾಧ್ಯ ಅದಕ್ಕೆ ತಕ್ಕಂಥ ಒಂದು ಇದನ್ನು ಔಷಧಿಗಳನ್ನು ಕೊಡ್ತಾರೆ ಟ್ರೀಟ್ಮೆಂಟ್ ಪಾರ್ಟಲ್ಲಿ. ಬಟ್ ಗೊತ್ತಲ್ಲ ನಿಮಗೆ, ಎನಿ ಟೈಮ್ ಅದು ಇದಾಗ್ಬೋದು, ತೊಂದರೆಗಳು ಜಾಸ್ತಿ. ಮೇಡಮ್, ತಾವು ಹೇಳಿದ್ರಿ ಈಗ ಎಲ್ಲದನ್ನು ಆಲ್ಮೋಸ್ಟ್ ಗುಣಪಡಿಸ್ಬೋದು. ಬಟ್ HIV ಬಗ್ಗೆ ತಾವು ಭಾಳ ಒಳ್ಳೆಯ ಮಾಹಿತಿಯನ್ನು ತಿಳಿಸಿದ್ದೀರಿ. ಅದು ಒಂದು ಎಚ್ಚರಿಕೆಯ ಒಂದು ಮಾತು ಕೂಡ ಯುವಜನತೆಗೆ ಬಹಳ ಕೇರ್ಫುಲ್ ಆಗಿರಬೇಕು ಅಂತ, ವಿವೇಕ ಕೈಯಲ್ಲಿ ಇರಬೇಕು ಅಂತ ಬಹಳ ಒಳ್ಳೆ ಮಾತು. ನಮಗೆ ನೋಡಿ, ಅವನ ಸ್ನೇಹಿತ, ಅವನ ಪ್ರಾಣ ಸ್ನೇಹಿತ ಆಗಿರ್ಬೋದು, ಪ್ರಾಣ ಸ್ನೇಹಿತ ಎಲ್ಲ ಹಂಚ್ಕೊಂಡಿರ್ಬೋದು, ಕೆಲವೊಂದು ಮುಚ್ಚಿಟ್ಟಿರ್ತಾರೆ ಅಲ್ವಾ. ಆಮೇಲೆ ನಾವು ಎಲ್ಲರನ್ನು ಟ್ರಸ್ಟ್ ಮಾಡೋಕ್ಕಾಗಲ್ಲ. ಎಷ್ಟೇ ಅವರು ನಮಗೆ ಕ್ಲೋಸ್ ಇರಲಿ. ಈಗ ನಮ್ಮ ಮಕ್ಕಳನ್ನ ನಾವು ಟ್ರಸ್ಟ್ ಮಾಡೋಕ್ಕೂ ಆಗಲ್ಲ. ಈಗ ಆ ಥರ ಪರಿಸ್ಥಿತಿ ಆಗಿದೆ. ಆಮೇಲೆ ತುಂಬ ಆಪ್ತರು ಅಂತ ಅನ್ಕೊಂತೀವಲ್ಲ, ಯಾರನ್ನೇ ಆಗಲಿ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಟ್ರಾನ್ಸ್ಮಿಟ್ ಆಗಿರ್ಬೋದು, ಅವ್ರಿಗೆ ಗೊತ್ತೇ ಇರೋದಿಲ್ಲ ಇದರಿಂದನೂ ಆಗಿರಬಹುದಾ ಅಂತೇಳಿ. ಏಕೆಂದರೆ ಕೆಲವು ಡ್ರಗ್ ಅಡಿಕ್ಟ್ಸಲ್ಲಿ ಸೇಮ್ ಸಿರಿಂಜ್, ಅದು ಅವರು ಆ ಒಂದು ಗುಂಪಲ್ಲಿ ಇರುತ್ತೆ. ಒಬ್ರಿಗೆ HIV ಇತ್ತು ಅಂದರೆ ಎಲ್ಲರಿಗೂ ಆಗ್ಬಿಡುತ್ತೆ, ಅದು ಫೈನು. ಇತ್ತೀಚೆಗೆ ಹೋಮೋಸೆಕ್ಷುಯಾಲಿಟಿ ತುಂಬ ಕಾಮನ್ ಆಗ್ತಾ ಇದೆ. ಆಮೇಲೆ ಸೆಕ್ಷುವಲ್ ಆಕ್ಟಿವ್ ಆಗಿ ಹುಡುಗರು ಹುಡುಗಿರೂ ಸಹ ಬೆಂಗಳೂರಂತ ನಗರಲ್ಲಿ ನಿಮಗೆ ಗೊತ್ತಿರಬಹುದು, ಮೊದಲಷ್ಟು ಒಂದು ಮಡಿವಂತಿಕೆ ಇಲ್ಲ ಇವಾಗ. ಆಮೇಲೆ ಇನ್ನೊಂದು ಬಹಳ ಸ್ವೇಚ್ಛಾಚಾರ ಅದು ಜಾಸ್ತಿ ಆಗುವಂಥದ್ದು. ಸೊ ಹಾಗಾಗಿ ಈ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಉತ್ತಮ ಅಂತ, ತುಂಬಾ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಒಂದು. ಆಮೇಲೆ ಇನ್ನು ಕೆಲವರು ಅಂದರೆ ಏನೋ ಮಿಥ್ಯೆಗಳಿರುತ್ತೆ. ಇನ್ ಕೇಸ್ HIV ಬಂದರೂ ಕೂಡ ಕೆಲವರು ಬಹಳ ದೀರ್ಘಕಾಲ ಬದುಕ್ತಾರೆ, ಕಂಟ್ರೋಲ್ ಇಟ್ಕೊಂಡ್ರೆ ಆಯಿತು, ಆ ಥರ ಒಂದು ಕಲ್ಪನೆ ಇರುತ್ತೆ. ಬಟ್ ಅದಕ್ಕೆ ವೈದ್ಯಕೀಯವಾಗಿ ಏನು ಹೇಳ್ತಾರೆ, HIV ಬಂದ್ಬಿಟ್ರೆ ಎಷ್ಟು ವರ್ಷ ಇರ್ಬೋದು ಅಥವಾ ಆ ಥರ ಏನಾದರೂ ಇದೆಯಾ, ಹೇಗೆ? ಅಲ್ಲ, ಅದು ಡಿಪೆಂಡ್ಸ್. 3 ತಿಂಗಳಲ್ಲೇ ಸಾಯ್ಬೋದು, 3 ವರ್ಷನಾದರೂ ಇರ್ಬೋದು. ನಿಮ್ಮ ಅದರಲ್ಲಿ ಕಂಪ್ಲೀಟ್ ನಿಮ್ಮ ಜೀನೋಮ್ ಮೇಲೆ, ನಿಮ್ಮ ಲೈಫ್ ಸ್ಟೈಲ್ ಮೇಲೆ, ನೀವು ಸೇವಿಸುವ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟರ ಮಟ್ಟಿಗೆ ಎಷ್ಟು ಕೇರ್ಫುಲ್ ಆಗಿರ್ತೀರಾ ಅದನ್ನ ಪ್ರೊಲಾಂಗ್ ಮಾಡ್ಕೊಂತ ಹೋಗ್ಬೋದು. ಇಲ್ಲ ಅಂತಂದ್ರೆ ಆಗಲ್ಲ. ಆಮೇಲೆ ನನ್ನ ಒಂದು ಉದಾಹರಣೆ ಹೇಳಿದೆ ಅಲ್ವಾ, ತುಂಬಾ ಜಾಸ್ತಿ. ಆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಆ ಹುಡುಗಿಗೆ ಇನ್ಫೆಕ್ಟ್ ಆಗಿ ಏಡ್ಸ್ ಬೇಗ ಆಗ್ಬಿಡ್ತು. ಆ ಮನುಷ್ಯ ಸುಮಾರು ವರ್ಷ ಬದುಕಿದ್ರು ಅವರು ಆ ಥರ. ಸೊ ಹಾಗಾಗಿ ಇಲ್ಲಿ ಬಹಳ ಅಪಾಯಕಾರಿ ಲಕ್ಷಣಗಳೇ ಇಲ್ಲಿ ಜಾಸ್ತಿ. ಗಂಡನೇ ಬೇಗ ತಿರ್ಬೋದು ಹೋಗ್ಬೋದು ಅಥವಾ ಹೆಂಡತಿ ಹೋಗ್ಬೋದು. ಅಂದ್ರೆ ಇಲ್ಲಿ ಇವ್ರಿಗೆ ಇಷ್ಟು ದಿನ ಅಂತ ಯಾರು ಗ್ಯಾರಂಟಿ ಕೊಡಕ್ಕೆ ಆಗಲ್ಲ. ಅವ್ರ ಜೀನೋಮ್ ಮೇಲೆ ಡಿಪೆಂಡ್ ಆಗುತ್ತೆ, ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಸೇವಿಸುವ ಆಹಾರ. ಮತ್ತೆ ಕೆಲವರು ಅದನ್ನ ಸ್ವಲ್ಪ ಅದರಲ್ಲಿ ಫೈಟ್ ಮಾಡಿ ಒಂದಷ್ಟು ದಿನ ಬದುಕಿದ್ದಾರೆ ಅವರು, ಇಲ್ಲ ಅಂತ ಏನಿಲ್ಲ. ಬಟ್ ಅದು ತುಂಬಾ ಕೇರ್ಫುಲ್ ಆಗಿ, ಅಪರೂಪ. ಮತ್ತೆ ಕಂಟಿನ್ಯೂಸ್ ಮೆಡಿಕೇಶನ್ ಇರುತ್ತೆ, ಫಾಲೋ ಅಪ್ ಇರುತ್ತೆ, ಅದೆಲ್ಲ. ಹಾಗಾಗಿ ಮದುವೆ ಆಗಿ ಏನೋ ಆಮೇಲೆ ನಮ್ಮ ಕೈಲಿ ಮೀರೋಗ ಬದಲು ಅದಕ್ಕೆ ಮೊದಲೇ ನಮಗೆ ಬೇಕಾದಷ್ಟು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂತೀವಲ್ಲ. ಹಾಗಾಗಿ ಟೆಸ್ಟ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಯಾವುದು ಗ್ಯಾರಂಟಿನೇ ಇರೋದಿಲ್ಲ. ಎಷ್ಟೋ ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ನು, ಇವಾಗ ಮಾತ್ರ ಬ್ಲಡ್ ಟ್ರಾನ್ಸ್ಫ್ಯೂಷನ್ನಲ್ಲಿ ಕಂಪಲ್ಸರಿ ಅದನ್ನು ಟೆಸ್ಟ್ ಮಾಡೇ ಕೊಡೋದು, ಅದರಲ್ಲಿ ರಿಸ್ಕ್ ಮಾಡಲ್ಲ. ಆದರೂ ಸಹ ಎಲ್ಲೋ ಆಗಿರ್ಬೋದು, ಗೊತ್ತಿಲ್ಲ, ಎಲ್ಲೋ ಒಂದು ಎಮರ್ಜೆನ್ಸಿ, ಅವನಿಗೇನೋ ಆಕ್ಸಿಡೆಂಟ್ ಆಗಿದೆ. ಎಷ್ಟೋ ಜನ HIV ಪಾಸಿಟಿವ್ ಅಲ್ಲಿ ನಿಜವಾಗ್ಲೂ ದೇ ಆರ್ ಇನ್ನೋಸೆಂಟ್.
ಅವ್ರಿಗೆ ಏನು ಯಾವುದೂ ತಪ್ಪು ಮಾಡಿರಲ್ಲ. ಅವರು ಎಲ್ಲೋ ಆಕ್ಸಿಡೆಂಟ್ ಆಗಿದೆ, ಬ್ಲಡ್ ಎಮರ್ಜೆನ್ಸಿ ಏನೋ ಒಂದು, ಆಮೇಲೆ ಲ್ಯಾಬಲ್ಲಿ ಈಗ ನೋಡಿ, ಈಗ ಬ್ಲಡ್ ಡೋನರ್ಸ್ಗಳಿರ್ತಾರಲ್ಲ, ಈಗ ಬ್ಲಡ್ ಡೊನೇಷನ್ ಅಂತ ಕ್ಯಾಂಪ್ಗಳು ಮಾಡ್ತಾರೆ, ಅವಾಗ ಅವರೆಲ್ಲ ಟೆಸ್ಟ್ ಮಾಡಿ ಮಾಡಬೇಕು. ಎಷ್ಟು ಅಥೆಂಟಿಕೇಟೆಡ್ ಅಂತ ಗೊತ್ತಿಲ್ಲ ನಮಗೆ. ಅವರು ಮಾಡಿದಾರಾ ಇಲ್ವಾ ಅದನ್ನ ಯಾರು ಖಾತರಿಪಡಿಸಕ್ಕಾಗಲ್ಲ. ಅವರು ಇಲ್ಲ ಇದು ಆಗಿದೆ ತಗೊಳ್ಳಿ ಅಂತ ತರ್ತಾರೆ, ಕೊಡ್ತಾರೆ. ಆಮೇಲೆ ಒಂದು ಕಾಯಿಲೆ ವಾಸಿ ಮಾಡಕ್ ಹೋಗಿ ಆಕ್ಸಿಡೆಂಟ್ ಇಂದ ಅವ್ನ ಪ್ರಾಣ ಉಳ್ಸಕ್ ಹೋಗಿ ಅವನ ಕಾಯಿಲೆನೇ ಬಂದಿರುತ್ತೆ. ಆಮೇಲೆ ನೋಡಿ, ಈಗ ರಿಲೇಟಿವ್ಸ್ ಅಲ್ಲೇ ನಾವು ಸಾಮಾನ್ಯವಾಗಿ ಬ್ಲಡ್ ಒಂದು ಕೊಡ್ತೀವಿ. ಏನು ಅಂತಂದ್ರೆ ಅವರು ತುಂಬಾ ಸಭ್ಯರಪ್ಪ, ಅವರು ಏನು ತೊಂದರೆ ಇಲ್ಲ ಅಂತ, ಅದನ್ನು ನಾವು ಹೇಳಕ್ಕಾಗಲ್ಲ. ಎಷ್ಟೋ ಸಲ ಅಕ್ಕ ತಂಗಿಯಿಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದಾಗ ತಂಗಿಗೆ ಬಂದಿದೆ, ಅಕ್ಕಂಗೆ ಹೆಂಗೆ ಬಂದಿದೆ ಅಂದರೆ ಗಂಡನಿಂದ ಬಂದಿದೆ, ಇಬ್ರಿಗೂ ಗೊತ್ತಿಲ್ಲ ಇನ್ನು. ದೇ ಆರ್ ಪಾಸಿಟಿವ್, ಬಟ್ ಏನು ಸಿಂಪ್ಟಮ್ ಇಲ್ಲ, ಏನು ಸಿಂಪ್ಟಮ್ ಇಲ್ಲ, ಹಾಗೆ ಚೆನ್ನಾಗೇ ಇರ್ತಾರೆ. ಒಂದು ಪಾಯಿಂಟಲ್ಲಿ ಎಲ್ಲೋ ಅದು ಇನ್ಫೆಕ್ಷನ್ ಜಾಸ್ತಿಯಾಗಿ, ಲೋಡ್ ಜಾಸ್ತಿಯಾಗಿ, ವೈರಲ್ ಲೋಡು, ಅದು ಏಡ್ಸ್ ಆಗ್ಬೋದು. ಎಲ್ಲ ಥರ ಪಾಸಿಬಿಲಿಟಿಗಳು ಇರೋದ್ರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಆಮೇಲೆ ನೋಡಿ, ಪಶ್ಚಾತ್ತಾಪ ಪಟ್ಟರೆ ಏನೂ ಆಗಲ್ಲ. ಹಾಗಾಗಿ ಇತ್ತೀಚೆಗೆ ಇದನ್ನು ಬೇರೆ ಕಂಟ್ರಿಗಳಲ್ಲಿ ಏನಕ್ಕೆ ಮಾಡಿದ್ದಾರೆ ಅಂದರೆ, ಅಲ್ಲಿ ಈ ಒಂದು ಕನ್ಸಾಗಿನಿಟಿ ಜಾಸ್ತಿ. ಈಗ ನಾನು ಯಾವುದ್ಯಾವುದು ಕಂಟ್ರಿಗಳು ಹೇಳಿದೆ, ಅರಬ್ ಕಂಟ್ರೀಸಲ್ಲಿ ಕನ್ಸಾಗಿನಿಟಿ ಅಂದರೆ ರಿಲೇಷನಲ್ಲಿ ಮದುವೆ ಆಗೋಂಥದ್ದು, ಮತ್ತು ಜೆನೆಟಿಕ್ ಲೋಡ್ ಬರ್ಡನ್ನು ತುಂಬ ಜಾಸ್ತಿ ಇದೆ ಅಲ್ಲಿ. ಆಮೇಲೆ ಅದು ಟ್ರಾನ್ಸ್ಮಿಟೆಲ್ಲ ಆಗೋದ್ರಿಂದ ಬಿಫೋರ್ ಮ್ಯಾರೇಜು ಇದನ್ನೆಲ್ಲ ಮಾಡಿಸ್ಕೊಂತಾರೆ. ಈ ಜಾತಕ ಅನ್ನೋದು ಫೈನ್, ಅದೇನು ನಾನು ಬೇಡ ಅನ್ನಲ್ಲ, ಅದ್ರ ಜೊತೆಗೆ ಇದನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಿಜ, ನೀವು ಭಾಳ ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಕೊನೆಯದಾಗಿ, ಭಾರತದಂಥ ಒಂದು ಪರಿಸ್ಥಿತಿಯಲ್ಲಿ ಇದನ್ನು ಹೇಗೆ ಈ ಅವೇರ್ನೆಸ್ ಮಾಡುವಂಥದ್ದು ಅಂತ ತಮಗನ್ಸುತ್ತೆ ಅಂತ? ಇದರಲ್ಲಿ ನಿಮ್ಗೆ ಅನಿಸ್ಬೋದು, ಈ ಥರ ಮಾಡ್ಕೊಂಡು ಹೋಯ್ತು ಅಂದರೆ ಹುಡುಗಿನೂ ಸಿಕ್ಕಲ್ಲ, ಹುಡುಗನೂ ಸಿಕ್ಕಲ್ಲ ಅಂತಲೂ ಅಂತಾರೆಲ್ಲ. ಇಷ್ಟೊಂದು ಹುಡುಕ್ತಾ ಹೋದರೆ ನಮಗೆ ಯಾರು ಸಿಕ್ಕಲ್ಲ. ಏಕೆಂದರೆ ನಾವೆಲ್ಲ ನೋಡಿ ಫೈನಲಿ ಒಂದೇನೋ ಅಂದ್ಕೊಂಡಿರ್ತೀವಿ, ಅಲ್ಲೇನೋ ಒಂದು ತೊಂದರೆ ಆಯಿತು ಅಂದರೆ ಅಂತ. ಆದರೆ ನೀವು ಬೇರೆದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಬೇರೆ ಎಲ್ಲ ವಿಚಾರ, ಹುಡುಗನ ಬಣ್ಣ ಕಪ್ಪ ಓಕೆ, ಏನೂ ತೊಂದರೆ ಇಲ್ಲ, ಹುಡುಗಿ ಕಪ್ಪ ಕುಳ್ಳಿನ ಏನೂ ಆಗಲ್ಲ. ಮತ್ತು ಅವ್ರದ್ದು ಎಜುಕೇಷನ್, ಇದರಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಕಾಂಪ್ರಮೈಸ್ ಮಾಡಿ, ಹೆಲ್ತಲ್ಲಿ ಕಾಂಪ್ರಮೈಸ್ ಆಗಿ. ನನಗೆ ಒಂದು ನೆನಪಾಯ್ತು, ಒಂದು ಗಾದೆ ಇದೆಯಲ್ಲ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ. ಬಟ್ ನೀವು ಬೇರೆ ಯಾವುದಕ್ಕೆ ಬೇಕಾದ್ರೂ ಸುಳ್ಳು ಹೇಳಿ, ಆರೋಗ್ಯದಲ್ಲಿ ಸುಳ್ಳು ಹೇಳ್ಬೇಡಿ ಅಂತ. ಅದರಲ್ಲಿ ಎಸ್ಪೆಷಲಿ ಇನ್ಫೆಕ್ಷಿಯಸ್ ಡಿಸೀಸ್ ನಾನು ಹೇಳಿದ್ನಲ್ಲ, HIV ಅಂಥದ್ದೆಲ್ಲ. ಆಮೇಲೆ ಸೆಮನ್ ಇದ್ರದ್ದು, ಈಗ ಅವ್ರಲ್ಲಿ ಸೆಮನ್ ಕ್ವಾಲಿಟಿ ಈಗ ಆಲಿಗೋಸ್ಪರ್ಮಿಕ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಮದುವೆ ಆಗ್ತಾರೆ, ಏನೇ ಆದರೂ ಇದಾಗಲ್ಲ. ಬಟ್ ಆಲಿಗೋಸ್ಪರ್ಮಿಕ್ ಬಾರ್ಡರ್ ಲೈನಲ್ಲಿದ್ದರೆ ಮೊದಲೇ ಅವರು ವೈದ್ಯರ ಹತ್ರ ಹೋಗಿ ಅದಕ್ಕೇನು ಬೇಕು ಟ್ರೀಟ್ಮೆಂಟು ಎಲ್ಲ ತಗೊಂಡ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿ ತೊಂದರೆ ಏನು ಅನ್ನೋದು ಮೂಲನ ಹುಡುಕಿ ಅಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡಿಡಿದು ನಾವು, ಏಕೆಂದರೆ ಈಗ ಎಲ್ಲ ಎಜುಕೇಟೆಡ್ ಆಗಿರ್ತಾರೆ, ಅರ್ಥ ಆಗುತ್ತೆ. ಅಟ್ಲೀಸ್ಟು ತಂದೆ ತಾಯಿಗಳು ಕುಟುಂಬದವ್ರಿಗೆ ಹೇಳೋದು ಬೇಡ, ಅವ್ರ ಬೇಡ, ಇವರಿಬ್ರು ಕುತ್ಕೊಂಡು ಮಾತಾಡಲಿ, ಎಲ್ಲ ನಾವು ಡಿಸ್ಕಸ್ ಮಾಡಿ. ಈಗ ತುಂಬ ಅಡ್ವಾನ್ಸ್ ಅಲ್ವಾ, ಎಲ್ಲ ಥರನೂ ಇದು ಅಂತಂದಾಗ ಅಟ್ಲೀಸ್ಟ್ ಹೆಲ್ತ್ ಬಗ್ಗೆನೂ ಇದು ಮಾಡ್ತು ಅಂದರೆ ನನಗೆ ಅದೇ ಒಳ್ಳೆದಂತ ಅನ್ಸುತ್ತೆ. ಅಟ್ಲೀಸ್ಟ್ ಮದುವೆ ಆಗೋ ಹುಡುಗ ಮತ್ತು ಹುಡುಗಿ ಅವರಿಬ್ಬರೇ ಒಂದು ಮಾತಾಡ್ಕೊಂಡು, ಆಮೇಲೆ ಏನಾದ್ರು ತೊಂದರೆ ಇದ್ರೆ ತೊಂದರೆ ಅನುಭವಿಸೋದು ಅವರೇ ಅನುಭವಿಸೋದು, ಯಾರು ಬರಲ್ಲ, ಅವರೇ ಒಂದು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಬೆಟರ್. ಅದು ಮಾಡ್ಬೋದು. ಮತ್ತೇನಾಗುತ್ತೆ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ ನಿಮ್ಗೇನೋ ಒಂದಿದೆ, ನಾನು ಆಕ್ಸೆಪ್ಟ್ ಮಾಡ್ತೀನಿ. ಯಾವತ್ತೂ ಅಷ್ಟೇ, ಯಾವ್ದಾದ್ರು ವ್ಯಕ್ತಿನ ಅವನ ವೀಕ್ನೆಸ್ ಜೊತೆ ನಾವು ಆಕ್ಸೆಪ್ಟ್ ಮಾಡಬೇಕು. ಅವನ ದೌರ್ಬಲ್ಯಗಳನ್ನ ಜೊತೆಗೆ ನಾವು ಆಕ್ಸೆಪ್ಟ್ ಮಾಡಿದಾಗ ಮಾತ್ರ ಜೀವನ ಚೆನ್ನಾಗಿರುತ್ತೆ. ಇಲ್ಲ ನನಗೆಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತಂದ್ರೆ ಅದು ಸಿಕ್ಕದಿಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಇರುತ್ತೆ. ಅದ್ರ ಜೊತೆಗೆ ಅದನ್ನು ಸರಿದೂಗಿಸ್ಕೊಂಡು ಆಕ್ಸೆಪ್ಟ್ ಮಾಡಿ ಮದುವೆ ಆಗ್ತೀನಿ, ಜೀವನ ನಡೆಸ್ತೀನಿ ಅಂದಾಗ ಅದ್ಭುತವಾದ ಜೀವನ ಅವ್ರದ್ದಾಗುತ್ತೆ. ಈ ಮುಚ್ಚಿಟ್ಟು ಮಾಡೋದು ಕೊನೆಗೆ ಗೊತ್ತಾದಾಗ ಅದು ದೊಡ್ಡ ಒಂದು ಇದಾಗೋದು, ಒಂದಿನ ಅಲ್ಲ ಒಂದಿನ ಕಾಯಿಲೆನ. ಅದಕ್ಕೆ ಹೇಳ್ತಾರೆ ನೋಡಿ, ವೈದ್ಯರ ಹತ್ರ ಮತ್ತು ಇವ್ರ ಹತ್ರ ಲಾಯರ್ಗಳ ಹತ್ರ ನೀವು ಏನೋ ಇದು ಮಾಡಬಾರ್ದು, ಮುಚ್ಚಿಡಬಾರ್ದು. ಏಕೆಂತಂದರೆ ಫೈನಲಿ ತೊಂದರೆ ಆಗೋದು ನಿಮಗೇನೆ. ಹಾಗಾಗಿ ಈ ಇದು ಇತ್ತೀಚೆಗೆ ಏಕೆಂತಂದರೆ ನಮ್ಮಲ್ಲಿ ಭಾಳಷ್ಟು ಈಗ ಬದಲಾವಣೆಗಳಾಗಿದೆ, ಮೊದಲ ಥರ ಇಲ್ಲ ನಮ್ಮ ಸಮಾಜದಲ್ಲಿ. ಬೇಕಾದಷ್ಟು ಈ ಪಾಶ್ಚಿಮಾತ್ಯದ ಆ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರೋದ್ರಿಂದ ನೀವು ಹೇಳಿದಾಗೆ ಸ್ವೇಚ್ಛಾಚಾರ ಆಗ್ಬೋದು, ಆಮೇಲೆ ಲಿವ್ ಇನ್ ರಿಲೇಷನ್ ಅನ್ನೋದೂ ತುಂಬ ಕಾಮನ್ ಆಗ್ತಾ ಇದೆ. ಈ ಥರ ಎಲ್ಲ ಇರೋದ್ರಿಂದ ಮಲ್ಟಿಪಲ್ ಪಾರ್ಟ್ನರ್ಸು ತುಂಬ ಈ ಥರದ್ದು. ಅಂದರೆ ಮೊದಲು ಎಷ್ಟು ಮಡಿವಂತಿಕೆ ಅಂತ ಏನೋ ಒಂದು ಚೌಕಟ್ಟಿತ್ತು, ಅದಿಲ್ಲ ಇವಾಗ. ಅದಿಲ್ಲ ಅಂತಂದಾಗ ಈ ಥರ ಎಲ್ಲ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಕುಟುಂಬದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಇವರ ಒಂದು ಹವ್ಯಾಸಗಳಲ್ಲಿ ಏನಾದರೂ ಇವ್ರಿಗೇ ಅನಿಸಿದರೆ
ಇಂಥ ಸಂದರ್ಭದಲ್ಲಿ ಅಥವಾ ಆಲ್ರೆಡಿ ಏನಾದರೂ ಇವ್ರಿಗೆ ಕಾಯಿಲೆ ಇದೆ ಅನ್ನೋದು ಅರಿವಿಗೆ ಈ ಚಿಹ್ನೆಗಳೇನಾದ್ರು ಎಲ್ಲ ಕಂಡು ಬಂದರೆ ಇದಕ್ಕೆ ಮದುವೆಗೆ ಮೊದಲು ಈ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು ಸೂಕ್ತ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ವಿವಾಹ ಪೂರ್ವ ಮೆಡಿಕಲ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಾವು ಇಷ್ಟು ಹೊತ್ತು ಮದುವೆಗೆ ಮುನ್ನ ಯಾಕಾಗಿ ಈ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕು ಮತ್ತು ವಿದೇಶಗಳಲ್ಲಿ ಆಲ್ರೆಡಿ ಇರುವಂಥದ್ದು ಭಾರತದಲ್ಲೂ ಕೂಡ ಯಾಕೆ ಅನುಷ್ಠಾನ ಆಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.